ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರು ಯಾರ್ಯಾರಿದ್ದೀರಲ್ವಾ, ಪ್ರತಿಯೊಬ್ಬರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮಾರ್ಚ್ 13 ಗುರುವಾರ 2025 ಈ ದಿನದ ಎಲ್ಲಾ ರಾಶಿಯವರ ಸಂಪೂರ್ಣವಾದಂಥ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ. ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗ ಎಂಬುದನ್ನು ನೋಡೋಣಂತೆ. ವೀಕ್ಷಕರೇ, ಇವತ್ತು ಸೂರ್ಯೋದಯ ಬೆಳಗ್ಗೆ 6:28 ಆಗುತ್ತೆ ಮತ್ತು ಸೂರ್ಯಾಸ್ತ ಸಾಯಂಕಾಲ 6:30 ಸೂರ್ಯಾಸ್ತ ಆಗುತ್ತೆ. ಇವತ್ತು ಸೂರ್ಯ ಕುಂಭ ರಾಶಿಯಲ್ಲಿರ್ತಾನೆ ಮತ್ತು ಚಂದ್ರ ಸಿಂಹ ರಾಶಿಯಲ್ಲಿ ಇರ್ತಾನೆ. ಇವತ್ತಿನ ಶುಭ ಸಮಯ ನೋಡಿದ್ರೆ ರಾತ್ರಿ 11:18 ರಾತ್ರಿ 1:03 ಒಂದು ಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ರಾಹುಕಾಲ ಮಧ್ಯಾಹ್ನ 1:30 ಮಧ್ಯಾಹ್ನ 3 ರಾಹುಕಾಲವಾಗಿದೆ ಮತ್ತು ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7:30 ಒಂದು ಯಮಗಂಡ ಕಾಲವಾಗಿದೆ. ಇನ್ನು ಗುಳಿಕ ಕಾಲ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 10:30 ಒಂದು ಗುಳಿಕ ಕಾಲವಾಗಿದೆ. ಇನ್ನು ಇವತ್ತಿನ ತಿಥಿ ಚತುರ್ದಶಿ ಮತ್ತು ನಕ್ಷತ್ರ ಪುಬ್ಬ. ಸರಿ ವೀಕ್ಷಕರೇ, ಈಗ 12 ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣಂತೆ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಇವತ್ತಿನ ನಾವು ಮೇಷರಾಶಿಯವರ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ, ಈ ದಿನ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಆತುರದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯಾದಂತಹ ದಿಢ ನಿರ್ಧಾರ ಆಗಲಿ, ಯಾವುದೇ ತರಹದ ಆತುರದಿಂದ ನಿರ್ಧಾರಗಳನ್ನ ಈ ದಿನ ತಗೊಳ್ಳೋದನ್ನ ತಪ್ಪಿಸ್ಕೊಳ್ಳಿ. ಯಾವುದೇ ಒಂದು ಸಣ್ಣ ತಪ್ಪು ಸಹ ಮುಂದೆ ನಿಮಗೆ ದೊಡ್ಡ ಸಮಸ್ಯೆಗಳು ಆಗಬಹುದು. ಆ ಕಾರಣದಿಂದ ಈ ದಿನ ಯಾವುದೇ ತರಹದ ಆತುರದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ. ಮತ್ತೆ ವೀಕ್ಷಕರೇ, ಈ ದಿನ ನೀವು ಶಾಂತವಾಗಿ ಯಾವುದೇ ರೀತಿಯಾದಂತಹ ತಾಳ್ಮೆ ಎಂಬುದನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಸಹ ಈ ದಿನ ಶಾಂತಿಯಿಂದ ಕೆಲಸ ಎಂಬುದನ್ನು ಮಾಡಿ. ಯಾವುದೇ ತರಹದ ಸಮಸ್ಯೆಗಳು ಎಂಬುದು ಈ ದಿನ ನಿಮಗೆ ಬರುವುದಿಲ್ಲ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ಖರ್ಚಿನ ಮೇಲೆ ನೀವು ಗಮನ ಎಂಬುದನ್ನು ನೀಡೋದು ಅತಿ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ದಿನ ವಿಶೇಷವಾಗಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಯಾವುದೇ ತರಹದ ಹಣಕಾಸಿನ ವ್ಯವಹಾರ ನೀವು ಮಾಡ್ತಾ ಇದ್ರಿ, ಇವತ್ತು ಸ್ವಲ್ಪ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರೋದು ಅತಿ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಈ ದಿನ ಸ್ವಲ್ಪ ಗಮನ ಎಂಬುದನ್ನು ಕೊಡಿ. ಏನಕ್ಕಂತಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ ಸಮಸ್ಯೆಗಳು ಬರುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಎಂಬುದನ್ನು ನೀಡಿ. ಇನ್ನು ವೀಕ್ಷಕರೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ಸಂಬಂಧದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇದೆ. ಆ ಕಾರಣದಿಂದ ನಿಮ್ಮ ಮಧ್ಯದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಇತ್ತು ಅಂದ್ರೆ ಈ ದಿನ ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಎಂಬುದನ್ನು ಮಾಡಿ. ಇನ್ನು ಇವತ್ತಿನ ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಒಂದು ಶುಭಕರವಾದಂಥ ಒಂದು ಸಮಯವಾಗಿದೆ ನಿಮಗೆ. ಇನ್ನು ದಿನದ ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 3:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನಾವು ನೋಡಿದ್ರೆ, ಈ ದಿನ ನಿಮಗೆ ಸಾಕಷ್ಟು ಪ್ರಮಾಣದ ಒಂದು ಸಮಸ್ಯೆಗಳು ಬರುವಂತ ಒಂದು ದಿನವಾಗಿದೆ. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಸಮಸ್ಯೆಗಳನ್ನು ನೀವು ಇವತ್ತು ಎದುರಿಸ್ತೀರಾ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳುವಂತ ಒಂದು ದಿನವಾಗಿದೆ ಇದು ನಿಮಗೆ. ಇನ್ನು ವೀಕ್ಷಕರೇ, ನೀವು ಯಾವುದೇ ಒಂದು ತಪ್ಪನ್ನ ಮಾಡಿದ್ರೆ ಬೇರೆಯವರಿಗೆ ಆ ತಪ್ಪನ್ನ ಹೊಣೆಗಾರಿಕೆ ಎಂಬುದನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ತಪ್ಪು ಮಾಡಿದ್ರು ಸಹ ಇದು ನಾನು ಮಾಡಿಲ್ಲ, ಬೇರೆದವರು ಮಾಡಿದ್ದಾರೆ ಅಂತಹ ಅವರ ಮೇಲೆ ತಪ್ಪನ್ನ ಹೊರಿಸಲಿಕ್ಕೆ ಹೋಗಬೇಡಿ. ಏನೇ ಒಂದು ತಪ್ಪು ನೀವು ಮಾಡಿದ್ರೆ ಆ ತಪ್ಪುಗಳನ್ನ ಒಪ್ಕೊಳ್ಳಿ. ಎಲ್ಲಾ ರೀತಿಯಿಂದನೂ ಒಳ್ಳೆಯದೇ ಆಗುತ್ತೆ. ಇನ್ನು ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಇಂದಿನ ದಿನ ಎಂಬುದನ್ನು ನಾವು ನೋಡಿದ್ರೆ, ಈ ದಿನ ವಿದ್ಯಾರ್ಥಿಗಳಿಗೆ ಒಂದು ತುಂಬಾನೇ ಉತ್ತಮಕರವಾದಂಥ ಒಂದು ದಿನವಾಗಿದೆ. ಈ ದಿನ ಅವರು ವಿಶೇಷವಾಗಿ ಅನೇಕ ರೂಪದ ವಿದ್ಯಾಭ್ಯಾಸದಲ್ಲಿ ಸಾಧನೆ ಎಂಬುದನ್ನು ಮಾಡುವಂಥ ಒಂದು ದಿನವಾಗಿದೆ ಈ ದಿನ. ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಇದು ಒಂದು ಉತ್ತಮವಾದಂಥ ಒಂದು ದಿನವಾಗಿದೆ. ಈ ದಿನದ ಸದುಪಯೋಗವನ್ನು ನೀವು ಪೂರ್ತಿಯಾಗಿ ಪಡ್ಕೊಳ್ಳೋದು ತುಂಬಾನೇ ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ
ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಅಜೀರ್ಣತೆ, ಡೈಜೆಷನ್ ಪ್ರಾಬ್ಲಮ್ ಸ್ವಲ್ಪ ನಿಮಗೆ ಎದುರಿಸುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಆ ಕಾರಣದಿಂದ ನಿಮ್ಮ ಆಹಾರದ ಮೇಲೆ ಸ್ವಲ್ಪ ನೀವು ಅತಿಯಾದಂತ ಗಮನ ಎಂಬುದನ್ನು ನೀಡಿ ಯಾವುದೇ ತರಹದ ಎಣ್ಣೆ ಪದಾರ್ಥದ ಆಹಾರಗಳನ್ನು ಸೇವಿಸಲಿಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಎಂಬುದು ಬರಬಹುದು. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಕಿತ್ತಳೆ. ದಿನದ ಶುಭ ಸಮಯ ಎಂಬುದನ್ನು ನೋಡಿದರೆ ನಾವು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭವಾದಂಥ ಒಂದು ಸಮಯವಾಗಿದೆ. ಈ ದಿನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು, ಏನೋ ಒಂದು ಕೆಲಸ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಈ ಸಮಯದಲ್ಲಿ ಅದನ್ನು ಮಾಡಿ, ಎಲ್ಲಾನು ಒಳ್ಳೆಯದಾಗುತ್ತೆ. ಮತ್ತು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದರೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನೀವು ಯಾವುದೇ ರೀತಿಯಾದಂಥ ದಿಢೀರ್ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದೇ ತರಹದ ಸಡನ್ಲಿ ಆಗಿ ಯಾವುದನ್ನು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಹಾಗೆ ತಗೊಳ್ಳೋದು ಇತ್ತು ಅಂತಂದ್ರೆ ಅದು ಸ್ವಲ್ಪ ತಪ್ಪಿಸೋದನ್ನ ಪ್ರಯತ್ನ ಪಡಿ. ಯಾವುದೇ ತರಹದ ದಿಢೀರ್ ನಿರ್ಧಾರಗಳನ್ನ ಈ ದಿನ ತಗೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ವೀಕ್ಷಕರೇ, ಅನಗತ್ಯವಾದಂತಹ ಗೊಂದಲದಲ್ಲಿ ನೀವು ಸ್ವಲ್ಪ ತಲೆ ಹಾಕಲಿಕ್ಕೆ ಹೋಗ್ಬೇಡಿ. ಯಾವುದೇ ತರಹದ ಒಂದು ಗೊಂದಲಗಳು ಇತ್ತು ಅಂತಂದ್ರೆ ಅದನ್ನು ನೀವು ತಲೆಯಲ್ಲಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಅದರಿಂದ ಸಾಕಷ್ಟು ನೀವು ದೂರ ಇರ್ಲಿಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ನಿಮ್ಮ ತಲೆಯಲ್ಲಿ ಅತಿಯಾದಂತಹ ಗೊಂದಲಗಳನ್ನ ಇವತ್ತು ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದೇ ತರಹದ ಸಮಸ್ಯೆಗಳು ನಿಮಗೆ ಅದರಲ್ಲಿ ಬರುವುದಿಲ್ಲ. ಆ ಕಾರಣದಿಂದ ಯಾವುದೇ ತರಹದ ಅನಗತ್ಯವಾದಂತಹ ಗೊಂದಲಗಳನ್ನ ನಿಮ್ಮ ತಲೆಯಲ್ಲಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ವೀಕ್ಷಕರೇ, ಈ ದಿನ ವಿದ್ಯಾರ್ಥಿಗಳಿಗೆ ತುಂಬಾನೇ ವಿಶೇಷವಾದಂತಹ ಅವಕಾಶಗಳು ಸಿಗುವಂತ ಒಂದು ದಿನವಾಗಿದೆ. ಈ ದಿನ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಮಾಣದ ವಿಶೇಷ ರೂಪದಿಂದ ಅನುಕೂಲತೆಗಳನ್ನ ಬರುವಂತ ಒಂದು ದಿನವಾಗಿದೆ. ಈ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಈ ದಿನ ಒಂದು ತುಂಬಾನೇ ಉತ್ತಮವಾದಂತಹ ಒಂದು ದಿನವಾಗಿದೆ. ಬಂದಿರುವಂತಹ ಮತ್ತು ಸಿಕ್ಕಿರುವಂತಹ ಅವಕಾಶಗಳನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಚಾಣಕ್ಷತೆಯಿಂದ, ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ಪ್ರತಿಯೊಂದು ಅವಕಾಶಗಳನ್ನ ಪಡ್ಕೊಳ್ಳಿ. ಮುಂದಿನ ನಿಮ್ಮ ಜೀವನಕ್ಕೆ ಸದುಪಯೋಗಗಳನ್ನ ತಗೊಳ್ಳಿ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ಕಂಡು ಬರುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಎಂಬುದನ್ನು ನೋಡಿ. ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಸಹ ಅದನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಏನೇ ಸಮಸ್ಯೆಗಳು ಇತ್ತು ಅಂತಂದ್ರೆ ವೈದ್ಯರ ಹತ್ರ ಹೋಗ್ಬಿಟ್ಟು ಚಿಕಿತ್ಸೆ ಎಂಬುದನ್ನ ಪಡ್ಕೊಳ್ಳಿ. ಇನ್ನು ವೀಕ್ಷಕರೇ, ಇವತ್ತು ನೀವು ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸಿ. ಈ ಹಸಿರು ಬಣ್ಣದ ಬಟ್ಟೆ ಧರಿಸೋದ್ರಿಂದ ನಿಮಗೆ ಸಾಕಷ್ಟು ಪ್ರಮಾಣದ ಒಂದು ಒಳ್ಳೆಯದು ಮತ್ತು ಲಾಭವಾಗುವಂತ ಒಂದು ದಿನವಾಗಿದೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ನೋಡಿದ್ರೆ ಬೆಳಗ್ಗೆ 8 ಗಂಟೆ 30 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷದವರೆಗೆ ಒಂದು ಶುಭವಾದಂತ ಒಂದು ಸಮಯವಾಗಿದೆ. ಇನ್ನು ಅಶುಭ ಸಮಯ ನೋಡಿದ್ರೆ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆವರೆಗೂ ಒಂದು ಅಶುಭಕರವಾದಂತ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನ ನೋಡಿದ್ರೆ ವೀಕ್ಷಕರೇ, ಈಗ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಬಿಸಿಲು ಎಂಬುದು ಜಾಸ್ತಿ ಆಗಿದೆ. ಆ ಕಾರಣದಿಂದ ಕಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಈ ಬಿಸಿಲು ಹೆಚ್ಚಿರುವ ಕಾರಣದಿಂದ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎಂಬುದು ಬರುವಂತ ಒಂದು ದಿನವಾಗಿದೆ. ಈ ದಿನ ನಿಮಗೆ ಒಂದು ಬಿಸಿಲಿನ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾದಂಥ ಗಮನ ಎಂಬುದನ್ನು ನೀಡೋದು ತುಂಬಾನೇ ಒಂದು ಮುಖ್ಯಕರವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ಕಟಕ ರಾಶಿಯವರಿಗೆ ವಾಹನ ಖರೀದಿ ಮಾಡುವಂತ ಒಂದು ಯೋಗವನ್ನು ಹೊಂದಿದ್ದಾರೆ. ಈ ದಿನ ನೀವು ಯಾವುದಾದರೂ ನಿಮಗೆ ಪರ್ಸನಲಿಗಾದರೂ ಆಗಲಿ, ನಿಮ್ಮ ವ್ಯವಹಾರಕ್ಕಾಗಲಿ ಆಗಲಿ, ಈ ದಿನ ನೀವು ಒಂದು ವಾಹನ ಖರೀದಿ ಮಾಡುವಂತಹ ಒಂದು ಯೋಗ ಎಂಬುದು ಹೊಂದಿದ್ದೀರಾ. ಈ ದಿನ ನೀವು ಒಂದು ವಾಹನ ಎಂಬುದು ಖರೀದಿಯನ್ನು ಮಾಡ್ತೀರಾ. ಇದು ವೀಕ್ಷಕರೇ, ಉದ್ಯೋಗದ ವಿಚಾರಕ್ಕೆ ಬಂದರೆ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ಕೆಲವೊಂದಿಷ್ಟು ಜನರಿಗೆ ನಿಮ್ಮ ಉದ್ಯೋಗಕ್ಕೋಸ್ಕರ ನೀವು ಸ್ವಲ್ಪ ಟ್ರಾನ್ಸ್ಫರ್ ಎಂಬುದು ಆಗುವಂತ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಎಲ್ರಿಗೂ ಸಹ ಅಲ್ಲ, ಕೆಲವೊಂದಿಷ್ಟು ಜನರಿಗೆ ನಿಮ್ಮ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಆಗ್ಬಿಟ್ಟು ಒಂದು ಬೇರೆ ಒಂದು ಊರಿಗೆ ಹೋಗುವಂತ ಒಂದು ಅವಕಾಶಗಳು ಬರುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ಉದ್ಯೋಗಸ್ಥರಿಗೆ ಸ್ವಲ್ಪ ಈ ದಿನ ಒಂದು ಒಳ್ಳೆಯದು ಆಗಿದೆ, ಒಂದು ಸ್ವಲ್ಪ ಕೆಟ್ಟದ್ದು ಆಗಿದೆ. ಆ ಕಾರಣದಿಂದ ನೀವು ಬೇರೆ ಕಡೆ ಕೆಲಸಕ್ಕೆ ಹೋದ್ರೂ ಸಹ ನಿಮ್ಮ ಕೆಲಸದ ಮೇಲೆ
ಅದೇ ರೀತಿಯಾದಂಥ ಪರಿಶ್ರಮ ಎಂಬುದನ್ನು ಪಡ್ಕೊಳ್ಳಿ. ಎಲ್ಲ ರೀತಿಯಿಂದಲೂ ಮುಂದಿನ ಜೀವನಕ್ಕೆ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇನ್ನು ವೀಕ್ಷಕರೇ, ಈ ದಿನ ನೀವು ಏನಾದರೂ ಒಂದು ನಿರ್ಧಾರಗಳನ್ನ ತಗೋಬೇಕು ಅಂತ ಇದ್ರೆ ನಿಮ್ಮ ಮನೆಯ ಹಿರಿಯ ವ್ಯಕ್ತಿಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ಬಿಟ್ಟು ಆ ನಿರ್ಧಾರಗಳನ್ನ ತಗೊಳ್ಳಿ ಮತ್ತು ಅವರ ಸಲಹೆಗಳನ್ನು ಸಹ ಈ ದಿನ ನೀವು ಪಡ್ಕೊಳ್ಳಿ. ಹಾಗೆ ಪಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುವಂತಹ ಒಂದು ದಿನ ಸಹ ಇವತ್ತಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ಎಂಬುದನ್ನು ನೋಡಿದ್ರೆ ಬೆಳಗ್ಗೆ 9:30 ಬೆಳಗ್ಗೆ 11:30 ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದ್ರೆ ಮಧ್ಯಾಹ್ನ 2:30 ಮಧ್ಯಾಹ್ನ 4 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮುಖ್ಯ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಎಂಬುದು ಹೆಚ್ಚಾಗಿರುವಂತ ಒಂದು ದಿನವಾಗಿದೆ. ಈ ದಿನ ನೀವು ನಿಮ್ಮ ಆತ್ಮವಿಶ್ವಾಸ ತುಂಬಾನೇ ಜಾಸ್ತಿ ಆಗಿರುತ್ತೆ ಮತ್ತು ಅದರ ಜೊತೆಯಲ್ಲಿನೇ ನಿಮ್ಮ ಲೀಡರ್ ಕ್ವಾಲಿಟಿ, ನಾಯಕತ್ವದ ಗುಣ ಈ ದಿನ ಹೊರಗೆ ಹೆಚ್ಚು ಕಾಣುವಂತ ಒಂದು ದಿನವಾಗಿದೆ. ಅದರಲ್ಲಿ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ತುಂಬಾನೇ ನಾಯಕತ್ವದ ಗುಣ ಎಂಬುದು ತುಂಬಾನೇ ಇರುತ್ತಂತೆ. ಈ ದಿನ ಆ ಗುಣ ಸ್ವಲ್ಪ ಹೆಚ್ಚಾಗಿ ಕಾಣುವಂತ ಒಂದು ದಿನ ಸಹ ಇವತ್ತಿನ ಒಂದು ದಿನವಾಗಿದೆ ನಿಮ್ದು. ಇನ್ನು ವೀಕ್ಷಕರೇ, ಉದ್ಯೋಗದ ವಿಚಾರಕ್ಕೆ ಬಂದ್ರೆ ಈ ದಿನ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅನೇಕ ರೂಪದಿಂದ ಹೊಸ ಅವಕಾಶಗಳು ಸಿಗುವಂತ ಒಂದು ದಿನವಾಗಿದೆ. ಈ ದಿನ ನೀವು ಕೆಲಸ ಯಾರು ಮಾಡ್ತಾ ಇದ್ದೀರಲ್ವಾ, ಅಂತವರಿಗೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಅನೇಕ ರೂಪದ ಹೊಸ ಅವಕಾಶಗಳು ಸಿಗುವಂತ ಒಂದು ದಿನವಾಗಿದೆ. ಆದರೆ ನೀವು ನಿರ್ಧಾರಗಳನ್ನ ತಗೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಾಗಿ ನಿರ್ಧಾರಗಳನ್ನ ತಗೊಳ್ಳಿ. ಯಾವುದೇ ರೀತಿಯಾದಂಥ ಸಡನ್ಲಿ ನಿರ್ಧಾರಗಳನ್ನ ಯಾವುದೂ ಸಹ ತಗೊಳ್ಳಿಕ್ಕೆ ಹೋಗ್ಬೇಡಿ. ಆ ಕಾರಣದಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಬರಬಹುದು. ಆ ಕಾರಣದಿಂದ ದಿಢೀರ್ ನಿರ್ಧಾರಗಳನ್ನ ತಗೊಳ್ಳೋದೆಲ್ಲ ಸ್ವಲ್ಪ ತಪ್ಪಿಸ್ಕೊಳ್ಳಿ, ಆಯ್ತಾ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದ್ರೆ ಈ ದಿನ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮಾಧಾನ ಎಂಬುದು ಇರುತ್ತೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ಯಾವುದೇ ತರ ಸಮಸ್ಯೆಗಳು ಎಂಬುದು ಇರಲ್ಲ. ಈ ದಿನ ಪ್ರತಿಯೊಬ್ಬ ವ್ಯಕ್ತಿಗಳ ಮಧ್ಯದಲ್ಲಿನೂ ಖುಷಿ ಮತ್ತು ಸಮಾಧಾನ ಎಂಬುದು ಇರುವಂತ ಒಂದು ದಿನವಾಗಿದೆ ಈ ದಿನ ನಿಮಗೆ. ಈ ದಿನ ನೀವು ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯ ಎಂಬುದನ್ನು ನೀಡಿ. ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಸೂರ್ಯನ ಶಕ್ತಿ ಮತ್ತು ಸೂರ್ಯನ ಆಶೀರ್ವಾದ ಎಂಬುದು ನಿಮ್ಮ ಮೇಲೆ ಸದಾ ಕಾಲ ಎಂಬುದು ಇರುತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ನೋಡಿದ್ರೆ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಗೋಲ್ಡನ್ ಕಲರ್. ಇನ್ನು ದಿನದ ಶುಭ ಸಮಯ ಎಂಬುದನ್ನು ನೋಡಿದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭವಾದಂಥ ಒಂದು ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4:30 ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನೀವು ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಗಳ ಮೇಲೆ ಸ್ವಲ್ಪ ಜಾಸ್ತಿನೇ ಟೈಮ್ ನೀಡುವಂತ ಒಂದು ದಿನವಾಗಿದೆ. ಈ ದಿನ ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆಗಳಿಗೆ ನೀವು ಹೆಚ್ಚಿನ ಒಂದು ಗಮನ ಎಂಬುದನ್ನು ನೀಡುವಂತ ಒಂದು ದಿನವಾಗಿದೆ. ನೀವು ಯಾವುದೇ ತರದ ಒಂದು ಕ್ರಿಯೇಟಿವಿಟಿ ಐಡಿಯಾಗಳನ್ನ, ಕ್ರಿಯೇಟಿವಿಟಿ ಕೆಲಸಗಳನ್ನ ನಿಮ್ಮ ತಲೆಯಲ್ಲಿ ಮಾಡಬೇಕು ಅಂತ ಇದ್ರೆ ಈ ದಿನ ನೀವು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಎಂಬುದನ್ನು ನೀಡ್ತೀರಾ. ಅದರ ಮೇಲೆ ಸ್ವಲ್ಪ ಹೆಚ್ಚಿನ ಗಮನ ಎಂಬುದು ಸಹ ಈ ದಿನ ನೀವು ನೀಡುವಂತ ಒಂದು ದಿನವಾಗಿದೆ. ಇನ್ನು ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನೀವು ಪಡ್ತಾ ಇರುವಂತಹ ಪರಿಶ್ರಮಕ್ಕೆ ತಕ್ಕ ಹಾಗೇನೆ ಈ ದಿನ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಮೆಚ್ಚುಗೆ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಇಷ್ಟು ದಿನ ನೀವು ಏನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಲ್ವಾ, ಆ ಕೆಲಸನ ಯಾವತ್ತು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸಿ ನಿಮಗೆ ಒಂದು ಪ್ರಶಂಸೆ ಮತ್ತು ಒಂದು ಮೆಚ್ಚುಗೆ ಎಂಬುದನ್ನು ನೀಡುವಂತ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ಮುಂಚೆ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದ್ರೆ, ಯಾವುದೇ ತರಹದ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಇತ್ತು ಅಂತಂದ್ರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಎಂಬುದು ಕಂಡು ಬರುವಂತ ಒಂದು ದಿನವಾಗಿದೆ. ಯಾವುದೇ ತರಹದ ಸಮಸ್ಯೆಗಳು ಮುಂಚಿನಿಂದ ನಿಮ್ಗೆ ಬರ್ತಾ ಇತ್ತು ಅಂದ್ರೆ ಈ ದಿನ ಆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುವಂತ ಒಂದು ದಿನ ಇವತ್ತಿನ ದಿನವಾಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಲಾಭವಾಗುವಂತ ಒಂದು ದಿನವಾಗಿದೆ. ಈ ದಿನ ನಿಮಗೆ ಅನೇಕ ರೂಪದ ಒಂದು ಲಾಭದಾಯಕವಾದಂಥ ಒಂದು ದಿನನೂ ಇವತ್ತಿನ ಒಂದು ದಿನವಾಗಿದೆ. ಈ ದಿನ ನಿಮಗೆ ಹಣಕಾಸಿನ ಸ್ಥಿತಿಯು ತುಂಬಾನೇ ಉತ್ತಮಕರ ಮತ್ತು ಲಾಭದಾಯಕವಾದಂಥ ಒಂದು ದಿನವಾಗಿದೆ.
ಈ ದಿನ ನೀವು ಹಸಿರು ಬಟ್ಟೆಗಳನ್ನ ಹಾಕೊಳ್ಳಿ ಮತ್ತು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ. ಹೀಗೆ ಮಾಡುವುದರಿಂದ ನಿಮಗೆ ಇವತ್ತು ಅದೃಷ್ಟದ ದಿನ ಮತ್ತು ಒಂದು ತುಂಬಾನೇ ಶುಭಕರವಾದಂಥ ಒಂದು ದಿನವಾಗಲಿಕ್ಕೆ ಈ ಕೆಲಸಗಳನ್ನು ಇವತ್ತು ಮಾಡಿ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ಎಂಬುದನ್ನು ನೋಡಿದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದರೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 3 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಕುಟುಂಬದಲ್ಲಾದರೂ ಆಗಲಿಲ್ಲ, ಹೊರಗಿನ ಸಂಬಂಧದಲ್ಲಾದರೂ ಈ ದಿನ ನೀವು ಸ್ವಲ್ಪ ಶಾಂತಿ ಮತ್ತು ತಾಳ್ಮೆಯಿಂದ ಅವರ ಜೊತೆಯಲ್ಲಿ ನೀವು ಸಮತೋಲನದಿಂದ ಮಾತಾಡೋದೆಂಬುದನ್ನು ಮಾಡಿ. ಯಾವುದೇ ಥರದ ಜಗಳಗಳಾಗಲಿ ಸಿಟ್ಟುಗಳಾಗಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ದಿನ ಅತಿಯಾಗಿ ಅವರ ಜೊತೆಯಲ್ಲಿ ಶಾಂತತೆ ಮತ್ತು ಪ್ರೀತಿಯಿಂದ ಕಾಪಾಡಿಕೊಳ್ಳೋದು ಅತಿ ಮುಖ್ಯವಾದಂಥ ಒಂದು ವಿಷಯವಾಗಿದೆ. ಯಾವುದೇ ಥರದ ಕೋಪಗಳು ಜಗಳಗಳು ಈ ದಿನ ಅವರ ಜೊತೆಯಲ್ಲಿ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಯಾರ್ಯಾರು ಟೀಚರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ ಅಂಥವರಿಗೆ ಈ ದಿನ ಅನೇಕ ರೂಪದ ಹೊಸ ಅವಕಾಶಗಳು ಸಿಗುವಂಥ ಒಂದು ದಿನವಾಗಿದೆ. ಈ ದಿನ ಸಾಕಷ್ಟು ಥರದ ಒಂದು ಅವಕಾಶಗಳು ನಿಮ್ಗೆ ಹುಡ್ಕೊಂಡ್ಬಿಟ್ಟು ಬರುವಂಥ ಒಂದು ದಿನವಾಗಿದೆ. ಆದರೆ ಆ ಅವಕಾಶಗಳು ನಿಮ್ಗೆ ಸಿಕ್ಕಾಗ ಏನೇ ಒಂದು ನಿರ್ಧಾರವನ್ನು ತಗೊಳಕ್ಕೆ ಹೋದರೂ ಸಹ ಶಾಂತತೆಯಿಂದ ಯೋಚನೆಯಿಂದ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗಿ. ಯಾವುದೇ ಒಂದು ದಿಢೀರ್ ನಿರ್ಧಾರಗಳನ್ನ ತಗೊಳ್ಳೋದನ್ನ ತಪ್ಪಿಸಿ. ಏನೇ ಒಂದು ಸಣ್ಣ ತಪ್ಪು ಆದರೂ ಸಹ ಮುಂದೆ ನಿಮಗೆ ಅದು ಸಾಕಷ್ಟು ದೊಡ್ಡ ಪ್ರಮಾಣದ ಸಮಸ್ಯೆ ಸಹ ಆಗಬಹುದು. ಆ ಕಾರಣದಿಂದ ಈ ಯಾವುದೇ ಒಂದು ನಿರ್ಧಾರಗಳು ತಗೊಳ್ಳಿಕ್ಕೆ ಹೋದರೂ ಸಹ ಸ್ವಲ್ಪ ಶಾಂತತೆ ಮತ್ತು ತಾಳ್ಮೆಯಿಂದ ತಗೊಳ್ಳೋದು ಅತಿ ಮುಖ್ಯವಾದಂಥ ಒಂದು ವಿಷಯವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಏನೇ ಒಂದು ಆರೋಗ್ಯದಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಹ ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆಸ್ಪತ್ರೆಗೆ ಹೋಗಿ ಅದನ್ನು ತೋರಿಸ್ಕೊಳ್ಳಿ. ಇನ್ನು ವೀಕ್ಷಕರೇ, ಇವತ್ತು ನೀವು ನೀಲಿ ಬಣ್ಣದ ಬಟ್ಟೆಗಳನ್ನು ಹಾಕೊಳ್ಳಿ ಮತ್ತು ದೇವಸ್ಥಾನಕ್ಕೆ ಹೋಗಿ ದೀಪ ಎಂಬುದನ್ನು ಹಚ್ಚಿ. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಎಂಬುದು ಈ ದಿನ ನಿಮಗೆ ಬರೋದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ಎಂಬುದನ್ನು ನೋಡಿದರೆ ಬೆಳಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಗ್ಗೆ 11 ಗಂಟೆ 30 ನಿಮಿಷದವರೆಗೆ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದರೆ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ನಾವು ಇವತ್ತಿನ ದಿನ ಭವಿಷ್ಯ ಎಂಬುದನ್ನು ನೋಡಿದ್ರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಎಂಬುದು ಹೆಚ್ಚಾಗುವಂತ ಒಂದು ದಿನವಾಗಿದೆ. ಈ ದಿನ ನೀವು ಯಾವುದೇ ಒಂದು ನಿರ್ಧಾರಗಳಾಗ್ಲಿ, ಯಾವುದೇ ಒಂದು ಕೆಲಸ ನೀವು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದ್ರೆ ಈ ದಿನ ಕಾನ್ಫಿಡೆಂಟ್ ಅಥವಾ ನಂಬಿಕೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಇಟ್ಕೊಳ್ಳಿ ಮತ್ತು ಯಾವುದೇ ಥರದಿಂದ ಇದರಿಂದ ತಪ್ಪಾಗುತ್ತೆ ಏನೋ ಅಂತಹ ಭಯ ಪಡಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಎಷ್ಟು ನೀವು ಹೆಚ್ಚಾಗಿ ಇಟ್ಕೊತೀರಾ, ಯಾವುದೇ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಹೋದರೂ ಸಹ ಅದು ನನ್ನ ಕೈಯಿಂದ ಆಗುತ್ತೆ ಎಂಬುದನ್ನು ನೀವು ತಗೊಂತೀರಾ, ಅಲ್ಲಿವರೆಗೂ ನಿಮ್ಮ ಕೆಲಸ ಎಂಬುದು ಆಗೋದಿಲ್ಲ. ಇದು ಎಲ್ಲ ರೀತಿಯಿಂದ ಆತ್ಮವಿಶ್ವಾಸ ಒಂದು ಗಟ್ಟಿ ನಿರ್ಧಾರ ಎಂಬುದನ್ನು ತಗೊಳ್ಳಿ. ಪ್ರತಿಯೊಂದು ಕೆಲಸನೂ ಸಹ ಈ ದಿನ ನಿಮಗೆ ಸುಲಭವಾಗಿ ಆಗುತ್ತೆ. ಇನ್ನು ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ನಿಮ್ಮ ಮೇಲಾಧಿಕಾರಿಗಳಿಂದ ಮತ್ತು ನಿಮ್ಮ ಜೊತೆಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಂದ ನಿಮಗೆ ಒಂದು ಮೆಚ್ಚುಗೆ ಸಿಗುವಂಥ ಒಂದು ದಿನವಾಗಿದೆ. ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದಕ್ಕೆ ನಿಮ್ಮ ಮೇಲಾಧಿಕಾರಿ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಒಂದು ಮೆಚ್ಚುಗೆ ಎಂಬುದು ಸಿಗುವಂಥ ಒಂದು ದಿನವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಆಯ್ತಾ, ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂತಂದ್ರೆ ಈ ದಿನ ವ್ಯಾಪಾರಸ್ಥರಿಗೆ ಒಂದು ಹಣಕಾಸಿನಲ್ಲಿ ಸಾಕಷ್ಟು ಒಂದು ಲಾಭದಾಯಕವಾದಂಥ ಒಂದು ದಿನವಾಗಿದೆ. ಈ ದಿನ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಸಾಕಷ್ಟು ಒಂದು ಲಾಭ ಸಿಗುವಂಥ ಒಂದು ದಿನವಾಗಿದೆ ಆಯ್ತಾ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಎಂಬುದನ್ನು ನೋಡಿ. ನಿಮಗೆ ಮುಂಚೆಯಿಂದಲೂ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳು ಇತ್ತು ಅಂತಂದರೆ ಈ ದಿನ ಆ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುವಂಥ ಒಂದು ದಿನವಾಗಿದೆ.
ಇವತ್ತು ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕೊಳ್ಳಿ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಪೂಜೆ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಈ ದಿನ ಒಂದು ಶುಭಕಾರ ಮತ್ತು ಲಾಭಕಾರವಾದಂಥ ಒಂದು ದಿನವಾಗಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ಕೆಂಪು. ದಿನದ ಶುಭ ಸಮಯ ಎಂಬುದನ್ನು ನಾವು ನೋಡಿದರೆ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ನೋಡಿದರೆ ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಜವಾಬ್ದಾರಿ ಸಾಕಷ್ಟು ಬರುವಂಥ ಒಂದು ದಿನವಾಗಿದೆ. ಈ ದಿನ ಇಡೀ ಕುಟುಂಬದ ಜವಾಬ್ದಾರಿಯು ನಿಮ್ಮ ಮೇಲೆ ಬರುವಂಥ ಒಂದು ದಿನವಾಗಿದೆ. ಆ ಕಾರಣದಿಂದ ನಿಮ್ಮ ಕುಟುಂಬದ ಬಗ್ಗೆ ನೀವು ಹೆಚ್ಚಿನ ಗಮನ ಎಂಬುದನ್ನು ನೀಡಿ ನಿಮ್ಮ ಜವಾಬ್ದಾರಿಯನ್ನು ಎಲ್ಲ ರೀತಿಯಿಂದ ನಿಭಾಯಿಸುವಂಥ ಒಂದು ತಾಳ್ಮೆ ಮತ್ತು ಶಕ್ತಿಯನ್ನು ಪಡ್ಕೊಳ್ಳಿ, ಆಯಿತಾ. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂತಂದರೆ ಇವತ್ತು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸ್ವಲ್ಪ ನಿಮ್ಮ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯ. ಈ ದಿನ ಸ್ವಲ್ಪ ನಿಮಗೆ ನಷ್ಟ ಎಂಬುದು ಸಿಗುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ವಿಶೇಷವಾಗಿ ವ್ಯಾಪಾರಿಗಳು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ವ್ಯಾಪಾರ ಎಂಬುದನ್ನು ಮಾಡಬೇಕು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮಗೆ ಸ್ವಲ್ಪ ಅತಿಯಾಗಿ ಜ್ವರ ಅಥವಾ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಈ ದಿನ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಬರ್ಬೋದು. ಅದರಲ್ಲಿ ವಿಶೇಷವಾಗಿ ಜ್ವರ ಬರುವಂಥ ಒಂದು ಸಾಧ್ಯತೆಗಳು ತುಂಬಾನೇ ಕಂಡು ಬರ್ತಾ ಇದೆ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಅತಿಯಾದಂಥ ಒಂದು ಗಮನ ಎಂಬುದನ್ನು ನೀಡಿ ನಿಮ್ಮ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಎಂಬುದನ್ನು ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ವೀಕ್ಷಕರು ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ, ಇದರಿಂದ ನಿಮಗೆ ಸಾಕಷ್ಟು ಲಾಭವಾಗುತ್ತೆ. ಮತ್ತು ದೇವಸ್ಥಾನಕ್ಕೆ ಹಣ್ಣುಗಳನ್ನು ದಾನ ಮಾಡಿ. ಹೀಗೆ ನೀವು ಮಾಡುವುದರಿಂದ ಈ ದಿನ ನಿಮಗೆ ಒಂದು ಒಳ್ಳೆಯ ದಿನ ಆಗುತ್ತೆ. ಈ ದಿನ ಯಾವುದೇ ನಿಮಗೆ ಸಮಸ್ಯೆಗಳು ಸಹ ಬರೋದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಳದಿ. ದಿನದ ಶುಭ ಸಮಯ ಎಂಬುದನ್ನು ನೋಡಿದರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದರೆ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ ಇವತ್ತು ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮೇಲೆ ಸ್ವಲ್ಪ ಅನೇಕ ರೂಪದ ಜವಾಬ್ದಾರಿಗಳನ್ನು ಕೊಡುವಂಥ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಮೇಲೆ ಅನೇಕ ಕ್ಷೇತ್ರದಿಂದ ಕುಟುಂಬ ಸಂಬಂಧ ಇಷ್ಟೇ ಅಲ್ಲದೇ ವೃತ್ತಿ ಮತ್ತು ನಿಮ್ಮ ವೈಯಕ್ತಿಕ ಜೀವನ ಇದರ ಮೇಲೆ ಸಾಕಷ್ಟು ಪ್ರಮಾಣದ ಜವಾಬ್ದಾರಿಗಳು ಬರುವಂಥ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಮೇಲೆ ಸಾಕಷ್ಟು ರೂಪದ ಜವಾಬ್ದಾರಿಗಳು ಬರುವಂಥ ಒಂದು ದಿನವಾಗಿದೆ. ಆ ಕಾರಣದಿಂದ ಇವತ್ತು ನೀವು ಪ್ರತಿಯೊಂದು ಜವಾಬ್ದಾರಿಗಳನ್ನ ತಗೊಳ್ಳಿಕ್ಕೆ ಸಿದ್ಧರಾಗಿರಿ. ಯಾವುದೇ ಥರದ ಜವಾಬ್ದಾರಿಗಳಿಂದ ಹಿಂದೆ ಸರಿಲಿಕ್ಕೆ ಹೋಗಬೇಡಿ. ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನು ನೀವು ತಗೊಂಡು ನಿಮ್ಮ ಜೀವನ ಎಂಬುದು ನಡೆಸುವಂಥ ಒಂದು ದಿನವಾಗಿದೆ. ಈ ದಿನ ನೀವು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಶನಿ ದೇವರಿಗೆ ಹೋಗಿ ದೀಪ ಎಂಬುದನ್ನು ಹಚ್ಚಿ. ಹೀಗೆ ಮಾಡುವುದರಿಂದ ನೀವು ನಿಮಗೆ ಬಂದಿರುವಂತಹ ಸಕಲ ಕಂಟಕಗಳು ಈ ದಿನ ತಪ್ಪಲಿಕ್ಕೆ ಒಂದು ಒಳ್ಳೆಯದಾಗುತ್ತೆ. ಶನಿ ದೇವರ ಆಶೀರ್ವಾದ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬೂದು. ದಿನದ ಶುಭ ಸಮಯ ಎಂಬುದನ್ನು ನೋಡಿದರೆ ನಾವು ಬೆಳಗ್ಗೆ 9 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಒಂದು ದಿನದ ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದರೆ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ ಸಾಯಂಕಾಲ 5 ಗಂಟೆವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರು ನಾವು ಇವತ್ತಿನ ದಿನಭವಿಷ್ಯ ಎಂಬುದನ್ನು ನೋಡಿದರೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತ ಒಂದು ದಿನವಾಗಿದೆ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಮೇಲೆ ನಿಮಗೆ ಇರುವಂತಹ ನಂಬಿಕೆ ಒಂದು ಹೆಚ್ಚಾಗುವಂತ ಒಂದು ದಿನವಾಗಿದೆ. ಮತ್ತು ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ನೀವೇನಾದರೂ ಹೊಸದಾದಂಥ ಫ್ರೆಂಡ್ಶಿಪ್ ಆಗಲಿ, ಹೊಸದಾದಂಥ ಸಂಬಂಧ ಏನಾದರೂ ನೀವು ಮಾಡಿದರೆ ಈ ದಿನ ಅವರಿಂದ ನಿಮ್ಮ ಜೀವನದ ಮೇಲೆ ತುಂಬಾನೇ ದೊಡ್ಡ ಪ್ರಮಾಣದ ಸಮಸ್ಯೆ ಆಗಲಿ, ಒಳ್ಳೆಯದಾದರೂ ಆಗಲಿ, ಎರಡರಲ್ಲಿ ಏನಾದರೂ ಆಗ್ಬೋದು. ಆ ಥರದಿಂದ ನಿಮ್ಮ ಜೀವನದ ಮೇಲೆ ತುಂಬಾನೇ ಒಂದು ಪ್ರಭಾವ ಬೀರುವಂಥ ಒಂದು ದಿನವಾಗಿದೆ. ಆ ಕಾರಣದಿಂದ ಅವರಿಂದ
ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾನೇ ಮುಖ್ಯಕರವಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂತಂದ್ರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಮತ್ತು ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಒಂದು ಲಾಭದಾಯಕವಾದಂತಹ ಒಂದು ದಿನವಾಗಿದೆ. ಈ ದಿನ ನಿಮಗೆ ಸಾಕಷ್ಟು ಒಂದು ಲಾಭವನ್ನು ಸಿಗುವಂತಹ ಒಂದು ದಿನವಾಗಿದೆ ಮತ್ತು ಲಾಭವನ್ನು ಪಡ್ಕೊಳ್ಳುವಂತಹ ಒಂದು ದಿನ ಸಹ ಇವತ್ತಿನ ನಿಮ್ಮ ದಿನವಾಗಿದೆ. ಇನ್ನು ಮುಂದಿನ ವಿಚಾರ ನೋಡಿದರೆ ವೀಕ್ಷಕರೇ, ಕುಟುಂಬದ ಬಗ್ಗೆ ಬಂದ್ರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಶಾಂತಿ ಎಂಬುದು ತುಂಬಾನೇ ಇರುತ್ತೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂದು ಶಾಂತವಾದಂಥ ಒಂದು ವಾತಾವರಣ ಇರುತ್ತೆ. ಕುಟುಂಬದಲ್ಲಿ ಕಲಹಗಳಿರಲ್ಲ, ಯಾವುದೇ ತರದ ದುಃಖ ಎಂಬುದಿರಲ್ಲ, ಯಾವುದೇ ತರದ ಸಮಸ್ಯೆಗಳು ಎಂಬುದು ಇರಲ್ಲ. ಈ ದಿನ ನಿಮ್ಮ ಕುಟುಂಬದಲ್ಲಿ ಒಂಥರ ಶಾಂತಿಯ ವಾತಾವರಣ ಇರುವಂತಹ ಒಂದು ದಿನವಾಗಿದೆ. ಇನ್ನು ಆರೋಗ್ಯದ ಬಗ್ಗೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದ ತೊಂದರೆಗಳು ಬರುವಂತ ಒಂದು ದಿನವಾಗಿದೆ. ಈ ದಿನ ನಿಮಗೆ ಮೊಣಕಾಲು ನೋವು, ತಲೆನೋವು, ಈ ರೀತಿಯಾದಂತಹ ಕೀಲು ನೋವುಗಳು ಬರುವಂತ ಒಂದು ದಿನವಾಗಿದೆ. ಆ ಕಾರಣದಿಂದ ವಿಶೇಷವಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಗಮನ ಎಂಬುದನ್ನ ನೀಡಿ. ಮತ್ತೆ ವೀಕ್ಷಕರೇ, ಈ ದಿನ ನೀವು ಶಿವನಿಗೆ ಪೂಜೆ ಎಂಬುದನ್ನ ಮಾಡಿ ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸಿ. ಹೀಗೆ ಮಾಡುವುದರಿಂದ ನೀವು ಈ ದಿನ ನಿಮಗೆ ಬರ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹಾರ ಪಡ್ಕೊಳ್ಳಿಕ್ಕೆ ಇದು ಉತ್ತಮವಾದಂತಹ ಒಂದು ಪರಿಹಾರಗಳು ಆಗಿದೆ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ನೀಲಿ. ದಿನದ ಶುಭ ಸಮಯ ಎಂಬುದನ್ನು ನೋಡಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಮತ್ತು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದ್ರೆ ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 4 ಗಂಟೆವರೆಗೂ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನಭವಿಷ್ಯ ಎಂಬುದನ್ನು ನಾವು ನೋಡಿದರೆ ಈ ದಿನ ನೀವು ನಿಮ್ಮ ಮನಃಶಾಂತಿಗೋಸ್ಕರ ನೀವು ಸ್ವಲ್ಪ ಹೊರಗಡೆ ಹೋಗುವಂಥ ಒಂದು ಸಾಧ್ಯತೆಗಳು ಇದೆ. ಈ ದಿನ ನೀವು ನಿಮ್ಮ ಮನಃಶಾಂತಿ, ನಿಮ್ಮ ಮೇಲೆ ಇರುವಂತಹ ಒತ್ತಡಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ದಿನ ನೀವು ಸ್ವಲ್ಪ ಒಬ್ಬರನ್ನೇ ಹೊರಗಡೆ ಹೋಗಿ ಸಮಯ ಎಂಬುದನ್ನು ಕಳಿತೀರಾ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮ ಮೇಲೆ ಸ್ವಲ್ಪ ಸಾಕಷ್ಟು ಪ್ರಮಾಣದ ಒತ್ತಡಗಳು ಬರುವಂಥ ಒಂದು ದಿನವಾಗಿದೆ. ಕೆಲಸದಲ್ಲಿ ಸ್ವಲ್ಪ ಪ್ರೆಷರ್ ಎಂಬುದು ಜಾಸ್ತಿ ಬರುವಂಥ ಒಂದು ಇವತ್ತಿನ ಒಂದು ದಿನವಾಗಿದೆ. ಆದರೆ ಯಾವುದೇ ಒಂದು ನೀವು ಡಿಸಿಷನ್ ತಗೊಳ್ಳಿಕ್ಕೆ ಹೋದ್ರೆ ಕೆಲಸದಲ್ಲಿ ನಿಮಗೆ ನಿಮ್ಮ ನಿರ್ಧಾರದ ಮೇಲೆ ನೀವು ನಂಬಿಕೆ ಎಂಬುದನ್ನು ಇಡಿ. ಬೇರೆಯವರ ನಿರ್ಧಾರಗಳಿಗೆ ನೀವು ನಂಬಿಕೆ ಇಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ನಿರ್ಧಾರಗಳ ಮೇಲೆ, ನಿಮ್ಮ ಒಂದು ಪ್ಲಾನಿಂಗ್ ಮೇಲೆ ನಿಮಗೆ ನಂಬಿಕೆ ಎಂಬುದನ್ನು ಇಡಿ. ಅದರಿಂದ ನಿಮಗೆ ಇವತ್ತು ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ಎಂಬುದು ಸಿಗುವಂಥ ಒಂದು ದಿನವಾಗಿದೆ. ಬೇರೆಯವರ ಮೇಲೆ ನಂಬಿಕೆ ಎಂಬುದು ಬಿಡಿ, ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಕೊಂಡ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಿ. ಇವತ್ತು ಅದರಲ್ಲಿ ನಿಮಗೆ ಲಾಭ ಎಂಬುದು ಮತ್ತು ಯಶಸ್ಸು ಎಂಬುದು ಒಂದು ಸಿಗುವಂಥ ಒಂದು ದಿನವಾಗಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೀಕ್ಷಕರೇ, ಈ ದಿನ ನಿಮ್ಮ ಹಣಕಾಸಿನಲ್ಲಿ ನಿಮಗೆ ಸ್ವಲ್ಪ ಅತಿಯಾದಂಥ ಒಂದು ಖರ್ಚು ಆಗುವಂಥ ಒಂದು ದಿನವಾಗಿದೆ. ಆ ಕಾರಣದಿಂದ ಸ್ವಲ್ಪ ನಿಮ್ಮ ಹಣಕಾಸಿನ ಮೇಲೆ, ನಿಮ್ಮ ಖರ್ಚಿನ ಮೇಲೆ ಲೆಕ್ಕಾಚಾರ ಎಂಬುದನ್ನು ಮಾಡಿ. ಯಾವುದೇ ಥರದ ಹಣಕಾಸಿನಲ್ಲಿ ಸಮಸ್ಯೆಗಳು ಎಂಬುದು ನಿಮಗೆ ಬರೋದಿಲ್ಲ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರೆ ವೀಕ್ಷಕರೇ, ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಹೆಚ್ಚಿನ ಗಮನ ಎಂಬುದನ್ನು ನೀಡಿ. ಯಾವುದೇ ಥರದ ನೆಗ್ಲೆಕ್ಟ್ಗಳನ್ನು ಈ ದಿನ ನಿಮ್ಮ ಆರೋಗ್ಯದ ಬಗ್ಗೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಈ ದಿನ ನೀವು ವಿಷ್ಣು ಸಹಸ್ರನಾಮ ಪಠನೆ ಎಂಬುದನ್ನು ಮಾಡಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಈಗ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಎಂಬುದು ಬರುವುದಿಲ್ಲ. ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಹಸಿರು. ದಿನದ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಶುಭ ಸಮಯವಾಗಿದೆ. ಇನ್ನು ದಿನದ ಅಶುಭ ಸಮಯ ಎಂಬುದನ್ನು ನೋಡಿದರೆ ಮಧ್ಯಾಹ್ನ 3 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ 30 ನಿಮಿಷದವರೆಗೆ ಒಂದು ಅಶುಭಕರವಾದಂಥ ಒಂದು ಸಮಯವಾಗಿದೆ. ವೀಕ್ಷಕರೇ, ಈ ರೀತಿಯಾದಂತಹ 12 ರಾಶಿಯವರ ದಿನಭವಿಷ್ಯ ಎಂಬುದು ಇದೆ. ಎಲ್ಲರೂ ಸಹ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಥರದ ಸಮಸ್ಯೆಗಳು ಏನಾದರೂ ಇತ್ತು ಅಂತಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಥರದ ಸಮಸ್ಯೆಗಳು ಇತ್ತು ಅಂತಂದರೆ ಅದಕ್ಕೆ ನಾನು ನಿಮಗೆ ಪರಿಹಾರ ಎಂಬುದನ್ನು ತಿಳಿಸಿಕೊಡ್ತೀನಿ. ಇನ್ನು ವೀಕ್ಷಕರೇ, ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ನಿಮ್ಮ ಪ್ರೀತಿಯಿಂದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಕರೇ, ಈಗ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ನನಗೆ ವಿಡಿಯೋಗೆ ಸಾಕಷ್ಟು ವ್ಯೂಸನ್ನು ಬರ್ತಾ ಇಲ್ಲ. ಆ ಕಾರಣದಿಂದ ಅತಿಯಾಗಿ ವಿಡಿಯೋನ ಮತ್ತೊಂದು ಸಲ ನೋಡಿ ಮತ್ತು ಬೇರೆಯವರಿಗೂ ಸಹ ಶೇರನ್ನು ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇವತ್ತಿನ ದಿನ ನಿಮಗೆ ಒಳ್ಳೆಯದಾಗಲಿ.